ಶಾಸಕ ಹ್ಯಾರಿಸ್ ಪುತ್ರನ ಗುಂಡಾಗಿರಿ ಪ್ರಕರಣಕ್ಕೆಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಕಬ್ಬಂಪಾರ್ಕ್ ಠಾಣೆಯಲ್ಲಿರುವಂತಹ ಶಾಂತಿನಗರದ ರೌಡಿ ಅಂಡ್ ಗ್ಯಾಂಗ್ ಬಚಾವಾಗೋಕೆ ಹವಣಿಸ್ತಾ ಇದೆ. ಮೊಹಮ್ಮದ್ ನಲ್ಪಾಡ್ಗೆ ಜೈಲಾ ಬೇಲಾ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಮೊಹಮ್ಮದ್ ನಲ್ಪಾಡ್ಗೆ ಜೈಲಾ ಬೇಲಾ. ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಗುಂಡಾಗಿರಿ ಪ್ರಕರಣ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಂಡಿದೆ. ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಪೊಲೀಸರು ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನಲ್ಪಾಡ್ ಅಂಡ್ ಟೀಮ್ಗೆ ಫುಲ್ ಡ್ರಿಲ್. 2 ದಿನ ವಿಚಾರಣೆ ಎದುರಿಸಿದ ಗೂಂಡಾ ಪ್ರಿನ್ಸ್. ಮಾಡಿದ ತಪ್ಪಿಗೆ ಶರಣಾಗತಿಯಾದ ನಲ್ಪಾಡ್ ಅಂಡ್ ಟೀಮ್ 2 ದಿನಗಳ ಕಾಲ ವಿಚಾರಣೆ ಎದುರಿಸಿದೆ. ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯುಬಿ ಸಿಟಿ ಫರ್ಜಿ ರೆಸ್ಟೋರೆಂಟ್ ಸಿಸಿಟಿವಿಯಲ್ಲಿ ದಾಖಲಾಗಿದ್ದ ದೃಶ್ಯವನ್ನ ಸಿಡಿಆರ್ ಸಮೇತ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳ ಮುಂದೆ ಪೊಲೀಸರು ಸಿಸಿಟಿವಿ ದೃಶ್ಯ ತೋರಿಸಿ ಹಲ್ಲೆ ಮಾಡಿದ್ದು ನೀವೇ ಅಲ್ವೇ ಅಂತ ಪ್ರಶ್ನಿಸಿದ್ದಾರೆ. ವಿದ್ವತ್ ಮೇಲೆ ಹಲ್ಲೆ ನಡೆಸಲು ನೈಜ ಕಾರಣವೇನು ಅನ್ನೋದನ್ನ ಕೇಳಿದ್ದಾರೆ. ಕೊನೆಗೆ ಕೃತ್ಯವೆಸಗಿದ್ದು ತಾವೇ ಅಂತ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮುಗಿಸಿರುವ ಕಬ್ಬನ್ ಪಾರ್ಕ್ ಪೊಲೀಸರು ಇಂದು ಆರೋಪಿಗಳನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಮುನ್ನವೇ ಕೇಸ್ ಕೈಗೆತ್ತಿಕೊಂಡ ಸಿಸಿಬಿ. ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಫೆಬ್ರವರಿ 18ರಂದೇ ಈ ಕೇಸನ್ನ ಸಿಸಿಬಿಗೆ ವರ್ಗಾಯಿಸಿದ್ದರು. ಪ್ರಕರಣದ ಕಡತ ಕೈ ಸೇರುವ ಮುನ್ನವೇ ಸಿಸಿಬಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಾಗಲೇ ಠಾಣೆಗೆ ತೆರಳಿ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ. ಅಲ್ಲದೆ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆರೋಪಿಗಳನ್ನ ಸಿಸಿಬಿ ವಶಕ್ಕೆ ಪಡೆಯೋ ಸಾಧ್ಯತೆ. ಹಲ್ಲೆಗೊಳಗಾದ ವಿದ್ವತ್ಗೆ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ವಿದ್ವತ್ ಐಸಿಯುನಲ್ಲಿರೋದ್ರಿಂದ ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸುವುದು ವಿಳಂಬವಾಗಲಿದೆ. ಹೀಗಾಗಿ ಸಿಸಿಬಿ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆಯಲು ಮನವಿ ಮಾಡುವ ಸಾಧ್ಯತೆ ಇದೆ. ವಿದ್ಯುತ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿರೋದ್ರಿಂದ ಇಷ್ಟೆಲ್ಲಾ ಬೆಳವಣಿಗೆ ಕಂಡಿದೆ. ಇದಕ್ಕೂ ಮುನ್ನ ಮೊಹಮ್ಮದ್ ನಲ್ಪಾಡ್ ನಡೆಸಿದ್ದಾರೆ ಎನ್ನಲಾದ ಹಲ್ಲೆ ಪ್ರಕರಣಗಳಲ್ಲಿ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಈ ಕುರಿತು ಪೊಲೀಸರು ಮಾಹಿತಿ ಕಲೆ ಹಾಕುವ ಸಾಧ್ಯತೆಗಳಿವೆ. ಇಂದು ನಲ್ಪಾಡ್ ಅಂಡ್ ಗ್ಯಾಂಗ್ಗೆ ಜೈಲಾ ಬೇಲಾ ಅನ್ನೋದು ನಿರ್ಧಾರವಾಗಲಿದೆ. ಶಿವಪ್ರಸಾದ್, TV9 ಬೆಂಗಳೂರು.